ನಾಪಿ ಅಧ್ಯಯನವಿದೇಃ ಅರ್ಥಜ್ಞಾನಪರ್ಯಂತತಯಾ ತದಾಕ್ಷಿಪ್ತೋ ವಿಚಾರಃ ಇತಿ ಯುಕ್ತಂ ಸ್ವಮತೆ ತಸ್ಯ ನಿತ್ಯತ್ವೇನ ಅರ್ಥಜ್ಞಾನಪರ್ಯಂತತ್ವಾಯೋಗಾತ್. ಸ್ವಾಧ್ಯಾಯೋ ಅಧ್ಯೇತವ್ಯಃ ಎಂಬ ಅಧ್ಯಯನ ವಿಧಿಯು ವೇದಾರ್ಥಜ್ಞಾನವನ್ನು ಪಡೆಯಬೇಕೆನ್ನುತ್ತದೆ. ವೇದಾರ್ಥಜ್ಞಾನ ಬರಬೇಕಾದರೆ ವಿಚಾರವನ್ನು ಮಾಡಲೇಬೇಕು. ಹೀಗೆ ಈ ವಿಧಿಯು ವಿಚಾರವನ್ನು ಅರ್ಥಾತ್ ವಿಧಿಸುತ್ತದೆಂದು ಹೇಳಬಾರದು. ಯಾವುದು ನಿತ್ಯವಿಧಿಯೋ ಅದಕ್ಕೆ ಫಲವಿರುವುದಿಲ್ಲವೆಂದು ಅದ್ವೈತಿಗಳ ಸಿದ್ಧಾಂತ. ಅಧ್ಯಯನ ವಿಧಿಯು ನಿತ್ಯವಿಧಿಯಾದ್ದರಿಂದ ಅರ್ಥಜ್ಞಾನವೆಂಬ ಫಲವನ್ನು ಹೇಳಬಾರದು. ಹೀಗೆ ಸ್ವಾಧ್ಯಾಯಸ್ಯ ತಥಾತ್ವೇನ ಸಮಾಚಾರೇಧಿಕಾರಾಚ್ಚ ಅಂತನವ ಸೂತ್ರದಲ್ಲಿ ಅವನ ಭಾಷ್ಯದಲ್ಲೇನೆ ಅಧ್ಯಯನ ವಿಧಿಯು ನಿತ್ಯವಾಗಿದೆ ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ಜ್ಞಾನದ್ವಾರ ವಿಚಾರಾಕ್ಷೇಪತ್ವ ಅಂತನ್ನೋದು ಅಯುಕ್ತವಾಗಿದೆ ಅಂತ ರೀತಿಯಾಗಿ ತಿಳಿಯಬೇಕು. ಯಾವುದು ನಿತ್ಯವಿಧಿಯಾಗಿದೆಯೋ ಅದಕ್ಕೆ ಫಲವಿರೋದಿಲ್ಲ, ಮಾಡಿದರೆ ಫಲವಿರೋದಿಲ್ಲ, ಮಾಡದೇ ಇದ್ದರೆ ದೋಷ ಬರುತ್ತದೆ. ಪ್ರಕೃತ ನೀವು ಅರ್ಥಜ್ಞಾನವೆಂಬ ಫಲವನ್ನು ಈ ನಿತ್ಯವಿಧಿಗೆ ಹೇಳುವುದು ಸರಿಯಲ್ಲ ಅಂತ ಈ ರೀತಿಯಾಗಿ ತಿಳಿಯಬೇಕು. ಇಲ್ಲಿಯ ತನಕ ವಿಷಯಾದಿಗಳು ಇಲ್ಲದಿರುವುದರಿಂದ ಶಾಸ್ತ್ರವು ಅನಾರಂಭಣೀಯವೆಂದು ಸಾಧಿಸಲಾಯಿತು. ಅದಕ್ಕೆ ಪೂರಕವಾಗಿ ಶ್ರುತಿಗಳಲ್ಲಿರುವ ವಿಚಾರ ವಿಧಿಗೆ ಗತಿಯೇನು ಎಂದು ಪ್ರಶ್ನಿಸಿಕೊಂಡು ವಿಧಿ ಪ್ರತ್ಯಯಗಳಿಗೆ ಅರ್ಹತ್ವಾದ್ಯರ್ಥಗಳನ್ನು ಹೇಳಬೇಕೆಂದು ಹೇಳಿದ್ದಾಯಿತು. ಈಗ ವಿಧಿವಾಕ್ಯಗಳೆಲ್ಲವೂ ಅಪ್ರಮಾಣಗಳಾಗಿವೆ ಎಂದು ಧೈರ್ಯವಾಗಿ ಪೂರ್ವಪಕ್ಷ ಮಾಡಲಾಗಿದೆ. ವಿಧಿವಾಕ್ಯಗಳಿಗೆ ಗತಿಯೇನು ಎಂಬ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಈ ರೀತಿಯಾದ ಪೂರ್ವಪಕ್ಷವು ಯುಕ್ತವೇ ಆಗಿದೆ. ಏಕೆಂದರೆ ಸೂತ್ರದಲ್ಲಿರುವ ಅತಃಶಬ್ದಕ್ಕೆ ಇರುವ 5 ಅರ್ಥಗಳಲ್ಲಿ ವೇದವು ಪ್ರಮಾಣವಾಗಿರುವುದರಿಂದ ಎಂದರ್ಥವೂ ಒಂದಾಗಿದೆ. ಅದಕ್ಕೆ ಅನುಗುಣವಾಗಿ ವಿಚಾರ ವಿಧಿ ವಾಕ್ಯಗಳು ಅಪ್ರಮಾಣಗಳಾಗಿವೆ ಎಂದು ಪೂರ್ವಪಕ್ಷ ಸಂಗತವೇ ಆಗುತ್ತದೆ. ಯದ್ವಾ ಸ್ವರ್ಗಕಾಮಾಧಿಕರಣಪೂರ್ವಪಕ್ಷೇ ವಿಶ್ವಜಿದಧಿಕರಣಪೂರ್ವಪಕ್ಷೇ ಚ ಫಲಾಭಾವೇನ ನಿಯೋಜ್ಯಾಭಾವೇನ ವಾ ಸ್ವರ್ಗಕಾಮೋ ಯಜೇತ ವಿಶ್ವಜಿತಾ ಯಜೇತ ಇತ್ಯಾದಿ ವಾಕ್ಯಮಿವ ಉಕ್ತರೀತ್ಯಾ ವಿಷಯಾದ್ಯಭಾವೇನ ಉಪಪತ್ತಿ ವಿರೋಧಾತ್ ತದ್ವಿಜಿಜ್ಞಾಸಸ್ವ ಇತ್ಯಾದಿಕಂ ಅಪ್ರಮಾಣಂ ಅಂಥೇಳಿ. ಯಾವ ಶ್ರುತಿಯು ಯುಕ್ತಿ ವಿರುದ್ಧವಾಗಿರುತ್ತದೋ ಅದು ಅಪ್ರಮಾಣವಾಗಿರುತ್ತದೆ. ವಿಚಾರ ನ ಕರ್ತವ್ಯ ವಿಷಯಾದಿಶೂನ್ಯತ್ವಾದೆಂಬ ಯುಕ್ತಿಯಿಂದ ವಿರೋಧವಿರುವುದರಿಂದ ಶ್ರುತಿಗೆ ಅಪ್ರಾಮಾಣ್ಯವನ್ನು ಹೇಳಬೇಕು. ಪೂರ್ವಮೀಮಾಂಸೆಯ ಸ್ವರ್ಗಕಾಮಾಧಿಕರಣದ ಪೂರ್ವಪಕ್ಷದಲ್ಲಿ ಮತ್ತು ವಿಶ್ವಜಿದಧಿಕರಣದ ಪೂರ್ವಪಕ್ಷದಲ್ಲಿ ಯುಕ್ತಿ ವಿರೋಧ ಬಂದಾಗ ಶ್ರುತಿಗೆ ಅಪ್ರಾಮಾಣ್ಯ ಹೇಳಬೇಕೆಂದು ಸಮರ್ಥಿಸಲಾಗಿದೆ. ಅದರಂತೆ ಇಲ್ಲಿಯೂ ಯುಕ್ತಿ ವಿರೋಧವಿರುವುದರಿಂದ ಶ್ರುತಿಗೆ ಅಪ್ರಾಮಾಣ್ಯವನ್ನು ಹೇಳಬೇಕು. ಸ್ವರ್ಗಕಾಮಾಧಿಕರಣ ಅಂತನ್ನೋದು ಪೂರ್ವಮೀಮಾಂಸೆಯಲ್ಲಿ ಈ ರೀತಿಯಾಗಿದೆ. ದ್ರವ್ಯಾಣಾಂ ಕರ್ಮ ಸಂಯೋಗೆ ಗುಣತ್ವೇನ ಅಭಿಸಂಬಂಧ ಅಂತ ಈ ರೀತಿಯಾಗಿ ಸೂತ್ರ. ಅದರ ಅರ್ಥ ಏನು ಅಂತಂದರೆ ಈ ಸೂತ್ರದ ಅಲ್ಲಿ ವಿಚಾರ ಪೂರ್ವಪಕ್ಷ ಮತ್ತೇನು ವಿಷಯ ಪೂರ್ವಪಕ್ಷ ಸಿದ್ಧಾಂತಗಳೇನು ಅಂತಂದರೆ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಇತ್ಯಾದಿ ವಾಕ್ಯಗಳಿಂದ ಕರ್ಮಗಳನ್ನು ವಿಧಾನ ಮಾಡಿದ್ದಾರೆ. ಈ ಕರ್ಮಗಳಿಂದ ಯಾವ ಫಲ ಹುಟ್ಟುತ್ತದೋ ಫಲಭೋಕ್ತೃತ್ವವೆಂಬ ಅಧಿಕಾರ ಯಾರಿಗಾದರೂ ಇದೆಯೋ ಇಲ್ಲವೋ ಎಂದು ಸಂಶಯ. ಫಲಭೋಕ್ತೃತ್ವ ಅಂದ್ರೇನು ಅಂತಂದರೆ ಯಾಗಕ್ರಿಯಾ ನಿಷ್ಪಾದಕತ್ವ ಅಂತನ್ನೋದು ಕರ್ತೃತ್ವ, ಫಲಭೋಕ್ತೃತೆಯ ಸ್ವಾಮಿತ್ವ ಬುದ್ಧಿ ಅಂತನ್ನೋದು ಅಧಿಕಾರವಾಗಿದೆ. ತಾದೃಶ ಅಧಿಕಾರವು ಯಾಗಕರ್ತೃವಿಗೆ ಇದೆಯೋ ಇಲ್ಲವೋ ಅಂತ ಈ ರೀತಿಯಾಗಿ ಸಂಶಯ. ಯಜೇತ ಎಂಬಲ್ಲಿ ತಪ್ರತ್ಯಯದಿಂದ ಭಾವನಾವು ವಾಚ್ಯವಾಗಿದೆ. ಭಾವನಕ್ಕೆ ಭಾವ್ಯಾಕಾಂಕ್ಷೆ ಇರುತ್ತದೆ. ಭಾವ್ಯವಾದದ್ದು ಯಾವುದು? ಯಜೇತ ಎಂಬ ಪದದಲ್ಲೇ ಇರುವ ಯಂಧಾತ್ವರ್ಥವಾದ ಯಜ್ಧಾತ್ವರ್ಥವಾದ ಯಾಗವು ಭಾವ್ಯತ್ವೇನ ಅನ್ವಯ ಹೊಂದುತ್ತದೋ ಅಥವಾ ಬೇರೆ ಪದವಾದ ಸ್ವರ್ಗ ಪದದಿಂದ ತಿಳಿಯುವ ಸ್ವರ್ಗವು ಭಾವ್ಯತ್ವೇನ ಅನ್ವಯ ಹೊಂದುತ್ತದೋ ಎಂದು ಸಂಶಯ ಬರುತ್ತದೆ. ಯಜೇತ ಎಂಬ ಒಂದೇ ಪದದಿಂದ ಉಪಾತ್ತವಾದ ಯಾಗವನ್ನೇ ಸಾಧ್ಯತೆಯ ಅನ್ವಯ ಮಾಡಬೇಕೆಂದು ಏಕಪದಶ್ರುತಿಯಿಂದ ತಿಳಿಯುತ್ತದೆ. ಸ್ವರ್ಗವು ಪದಾಂತರೋಪಾತ್ತವಾದದ್ದರಿಂದ ಭಾವ್ಯತ್ವೇನ ಅನ್ವಯ ಮಾಡಬಾರದು. ಇನ್ನು ಸ್ವರ್ಗವನ್ನು ಭಾವ್ಯತ್ವೇನ ಅನ್ವಯ ಮಾಡಲು ಸ್ವರ್ಗಕಾಮೋ ಯಜೇತ ಎಂಬ ಸ್ವರ್ಗಕಾಮ ಪದ ಮತ್ತು ಯಚ್ ಪದಗಳ ಸಮಭಿವ್ಯಾಹಾರ ರೂಪವಾದ ವಾಕ್ಯವನ್ನು ಪ್ರಮಾಣವನ್ನಾಗಿ ಹೇಳಬೇಕು. ಆದರೆ
ವಾಕ್ಯಕ್ಕಿಂತ ಶ್ರುತಿಯು ಪ್ರಬಲವಾದ್ದರಿಂದ ಏಕಪದ ಶ್ರುತಿಯಿಂದ ಯಾಗವೇ ಭಾವ್ಯವಾಗಿದೆ ಎಂದು ಅಂಗೀಕರಿಸಬೇಕು. ಆದ್ದರಿಂದ ಯಜೇತ ಎಂದರೆ ಯಾಗಂ ಭಾವಯೇತ್ ಎಂದಷ್ಟೇ ಹೊರತು ಯಾಗೇನ ಸ್ವರ್ಗಂ ಭಾವಯೇತ್ ಎಂದರ್ಥವಲ್ಲ. ಆದ್ದರಿಂದ ಜ್ಯೋತಿಷ್ಠೋಮ ಯಾಗಕ್ಕೆ ಯಾವ ಫಲವೂ ಇಲ್ಲ. ಸ್ವರ್ಗಕಾಮಃ ಎಂದು ಮುಂದೆ ಹೇಳಿರುವುದರಿಂದ ಜ್ಯೋತಿಷ್ಠೋಮ ಯಾಗಕ್ಕೆ ಸ್ವರ್ಗವೇ ಫಲವಾಗುತ್ತದೆಯಲ್ಲ ಎಂಬುದಾಗಿ ಕೇಳಿದರೆ, ಇಲ್ಲಿರುವ ಸ್ವರ್ಗ ಪದವು ಸ್ವರ್ಗವೆಂಬ ಲೋಕವನ್ನು ಹೇಳುತ್ತಲೇ ಇಲ್ಲ ಹೊರತಾಗಿ ಸುಖಸಾಧನವಾದ ಸ್ರಕ್ಚಂದನಾದಿಗಳನ್ನು ಲಕ್ಷಣಯ ಹೇಳುತ್ತದೆ. ಸ್ರಕ್ಚಂದನಾದಿಗಳು ಯಾಗ ಫಲವಲ್ಲ, ಹೊರತು ಯಾಗ ಸಾಧನಗಳಾಗಿವೆ. ಹೀಗೆ ಯಾಗ ಸಾಧನವಾದ ಸ್ರಕ್ಚಂದನಾದಿಗಳು ಯಾಗ ಫಲವಾಗಲು ಹೇಗೆ ಸಾಧ್ಯ? ಆದ್ದರಿಂದ ಯಜೇತ ಎಂಬ ಶಬ್ದಕ್ಕೆ ಯಾಗಂ ಭಾವಯೇತ್ ಎಂದರ್ಥ, ಯಾಗೇನ ಚಂದನಾದಿಕಂ ಭಾವಯೇತ್ ಎಂದು ಅರ್ಥೈಸಬಾರದು. ಸ್ವರ್ಗವು ಯಾಗದ ಫಲವಲ್ಲವೆಂದು ಹೇಳಿದರೆ ಕಾಮಶಬ್ದವನ್ನೇಕೆ ಹೇಳಿದರು ಎಂಬ ಪ್ರಶ್ನೆಗೆ ಕಾಮಶಬ್ದವು ಕೇವಲ ಅನುವಾದಕ. ಯಾಗ ಸಾಧನವಾದ ಚಂದನಾದಿಗಳನ್ನು ಸಂಪಾದಿಸಬೇಕೆಂಬ ಕಾಮನೆಯೂ ಯಾವ ಪುರುಷನಿಗಿರುತ್ತದೋ ಅಂತಹವನು ಎಂದು ಅನುವಾದ ಮಾಡುತ್ತಿದೆ. ಹಾಗಾಗಿ ಅದೃಷ್ಟವಾದ ಸ್ವರ್ಗವೆಂಬ ಫಲವನ್ನು ಕಲ್ಪಿಸಬೇಕಾಗಿಲ್ಲ. ಈ ರೀತಿ ಫಲವಿಲ್ಲದ ಯಾಗವನ್ನು ಮಾಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ನಿಷ್ಪ್ರಯೋಜಕವಾದ ಇಂತಹ ಯಾಗದಲ್ಲಿನ ಪುರುಷರ ಪ್ರವೃತ್ತಿಯೂ ವ್ಯರ್ಥವೇ ಆಗಿದೆ. ಆದ್ದರಿಂದ ಕರ್ಮಗಳನ್ನು ವಿಧಿಸುವ ಸ್ವರ್ಗಕಾಮೋ ಯಜೇತ ಇತ್ಯಾದಿ ವಿಧಿಗಳೆಲ್ಲವೂ ಅಪ್ರಮಾಣಗಳಾಗಿವೆ ಎಂಬುದಾಗಿ ಇಲ್ಲಿ ಪೂರ್ವಪಕ್ಷವಾಗಿದೆ. ಈ ರೀತಿಯಾಗಿ ಪೂರ್ವಪಕ್ಷವು ಪ್ರಾಪ್ತವಾದರೆ ಸಿದ್ಧಾಂತವನ್ನು ಹೇಳ್ತಾರೆ. ಸ್ವರ್ಗವೇ ಭಾವ್ಯ ಹೊರತು ಯಾಗವಲ್ಲ. ಯಾಗವನ್ನು ಭಾವ್ಯವೆನ್ನಲು ಪದಶ್ರುತಿ ಪ್ರಬಲವಾಗಿದೆ ಎಂದು ಪೂರ್ವಪಕ್ಷಿಗಳ ಅಭಿಪ್ರಾಯ. ಆದರೆ ಪದಶ್ರುತಿಗಿಂತ ಪ್ರತ್ಯಯಶ್ರುತಿ ಪ್ರಬಲವಾಗಿದೆ. ಅದು ಹೀಗೆ: ಯಜೇತ ಎಂಬಲ್ಲಿ ತಪ್ರತ್ಯಯವಿದೆ. ಇದರಲ್ಲಿ ಆಖ್ಯಾತತ್ವ ಮತ್ತು ಲಿಂಗ್ತ್ವ ಎಂಬ ಎರಡಂಶವಿದೆ. ಆಖ್ಯಾತಕ್ಕೆ ಭಾವನಾ ಎಂದರ್ಥ, ಲಿಂಗೆ ವಿಧಿ ಎಂದರ್ಥ. ಹಾಗಾಗಿ ಭಾವನಾವು ಹೇಗೆ ಪ್ರತ್ಯಯಾರ್ಥವೋ ಅದರಂತೆ ವಿಧಿಯೂ ಪ್ರತ್ಯಯಾರ್ಥವಾಗಿದೆ. ಈಗ ಕಿಂಭಾವಯೇತ್ ಎಂದು ಆಕಾಂಕ್ಷೆ ಬಂದರೆ ಯಾಗವನ್ನು ಭಾವ್ಯತ್ವೇನ ಸ್ವೀಕರಿಸಲಾಗದು. ಏಕೆಂದರೆ ಭಾವನಾ ಜೊತೆಗೆ ವಿಧಿಯೂ ಸೇರಿದೆ. ವಿಧಿಯು ಚೇತನ ಪ್ರವರ್ತಕ ರೂಪವಾಗಿದೆ. ಚೇತನವನ್ನು ಪ್ರವೃತ್ತಿ ಮಾಡಿಸಬೇಕಾದರೆ ಭಾವ್ಯವಾದದ್ದು ಪುರುಷಾರ್ಥ ರೂಪವೇ ಆಗಿರಬೇಕು. ಪೂರ್ವಪಕ್ಷಿ ಹೇಳುವಂತೆ ಕ್ಲೇಶರೂಪವಾದ ಯಾಗವನ್ನು ಭಾವ್ಯವಾಗಿ ತೆಗೆದುಕೊಂಡರೆ ಚೇತನ ಪ್ರವೃತ್ತಿ ಆಗುವುದಿಲ್ಲ. ಚೇತನ ಪ್ರವರ್ತನ ರೂಪವಾದ ವಿಧಿ ಕೊಡಬೇಕಾದರೆ ಪುರುಷಾರ್ಥ ರೂಪವಾದ ಸ್ವರ್ಗವೇ ಭಾವ್ಯವಾಗಬೇಕು. ಯಾಗವೂ ಭಾವ್ಯವಾಗುವುದಿಲ್ಲ. ಹೀಗೆ ಪದಶ್ರುತಿಗಿಂತ ಪ್ರತ್ಯಯಶ್ರುತಿ ಪ್ರಬಲವಾಗಿದೆ. ಪ್ರತ್ಯಯಶ್ರುತಿಯಾದರೋ ವಿಧಿಯೆಂದು ಸಿದ್ಧವಾಗಿದೆ. ವಿಧಿಯಾದರೋ ಚೇತನಾ ಪ್ರವರ್ತಕನ ರೂಪವಾದ್ದರಿಂದ ಭಾವ್ಯವಾದದ್ದು ಪುರುಷಾರ್ಥ ರೂಪವಾದ ಸ್ವರ್ಗವೇ ಆಗಬೇಕು. ಇನ್ನು ಸ್ವರ್ಗಕಾಮ ಎಂಬ ಪದದಲ್ಲಿ ಕಾಮನಾ ಪದವಿದೆ. ಸ್ವರ್ಗ ಶಬ್ದದಿಂದ ನೀವು ಇಷ್ಟಸಾಧನವಾದ ಚಂದನಾದಿಗಳನ್ನು ವಿವಕ್ಷಿಸಿದರೆ ಕಾಮನಾ ಶಬ್ದವು ಅಸ್ವರಸವಾಗುತ್ತದೆ. ನಮಗೆ ಫಲಸಾಧನಕ್ಕಿಂತ ಫಲದಲ್ಲೇ ಹೆಚ್ಚು ಕಾಮನಾ ಇರುತ್ತದೆ. ಸ್ವರ್ಗ ಶಬ್ದದಿಂದ ಸ್ವರ್ಗಲೋಕವನ್ನೇ ವಿವಕ್ಷಿಸಿದರೆ ಆವಾಗ ಕಾಮನಾ ಶಬ್ದವು ಸ್ವರಸವಾಗುತ್ತದೆ. ಮತ್ತು ಸ್ವರ್ಗ ಶಬ್ದವು ಪ್ರೀತಿ, ಸುಖ ಎಂಬರ್ಥದಲ್ಲಿ ಮುಖ್ಯವಾಗಿದೆ. ಸುಖ ಸಾಧನವಾದ ಚಂದನಾದಿಗಳಲ್ಲಿ ಗೌಣಪ್ರಯೋಗವಾಗುತ್ತದೆ. ಇನ್ನೊಂದು ಕಾರಣ, ಇಲ್ಲಿ ಚಂದನಾದಿಗಳನ್ನು ಸ್ವರ್ಗ ಶಬ್ದದಿಂದ ಗ್ರಹಣ ಮಾಡಲು ಯಾವ ಪ್ರಮಾಣವೂ ಇಲ್ಲ. ಈ ಎಲ್ಲ ಕಾರಣಗಳಿಂದ ಭಾವ್ಯವಾದದ್ದು ಸ್ವರ್ಗವೇ ಆಗುತ್ತದೆ, ಯಾಗವಲ್ಲ. ಆದ್ದರಿಂದ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಎಂದರೆ ಸ್ವರ್ಗ ಸುಖದ ಕಾಮನೆಯುಳ್ಳ ಅಧಿಕಾರಿಯು ಜ್ಯೋತಿಷ್ಠೋಮವೆಂಬ ಯಾಗದಿಂದ ಸ್ವರ್ಗ ಸಂಪಾದನೆಯ ಪ್ರಯತ್ನವನ್ನು ಮಾಡಬೇಕು. ಜ್ಯೋತಿಷ್ಠೋಮ ನಾಮಕ ಯಾಗೇನ ಸ್ವರ್ಗಸ್ಯ ಭಾವನಾ ತ್ವಯಾ ಕರ್ತವ್ಯ ಎಂದು ಹೇಳಿದಂತಾಯಿತು. ಹೀಗೆ ಹೇಳಿದಾಗ ಪುರುಷ ಪ್ರವೃತ್ತಿ ಹೇಳಿದಂತಾಯಿತು. ಫಲವೂ ಇದೆ, ಫಲಭೋಕ್ತೃರೂಪವಾದ ಅಧಿಕಾರವೂ ಇದೆ. ಇಷ್ಟು ಸಿದ್ಧಾಂತ. ವಿಶ್ವಜಿತಧಿಕರಣ ಅಂತನ್ನೋದು ಹೀಗಿದೆ: ಚೋದನಾಯಾಂ ಫಲಾಶ್ರುತೇ ಕರ್ಮ ಮಾತ್ರ ಪ್ರತೀಯೇತ ನಶ್ಯ ಶಬ್ದಂ ಪ್ರತೀಯತೆ ಅಂತನ್ನುವ ಸೂತ್ರ. ಇಲ್ಲಿ ಸಂಶಯ ಏನು ಅಂತಂದರೆ, ಒಂದು ದಿವಸದಲ್ಲಿ ಮಾಡಬೇಕಾದ ಸೋಮಯಾಗದ ವಿಶೇಷವೇ ವಿಶ್ವಜಿತ್ ಯಾಗ. ಈ ವಾಕ್ಯದಲ್ಲಿ ಯಾವುದೇ ಫಲವನ್ನು ಹೇಳದೆ ಯಾಗವನ್ನಷ್ಟೇ ವಿಧಾನ ಮಾಡಿದ್ದಾರೆ. ಆದ್ದರಿಂದ ಈ ಯಾಗವನ್ನು ಮಾಡುವುದರಿಂದ ಫಲ ಇದೆಯೋ ಇಲ್ಲವೋ ಎಂದು ಸಂಶಯ ಬರುತ್ತದೆ. ಇಲ್ಲಿ ಪೂರ್ವಪಕ್ಷ ಏನಂತಂದರೆ, ವಿಶ್ವಜಿತ ಯಜೇತ ಎಂಬಲ್ಲಿ ಫಲಬೋಧಕವಾದ ಪದವನ್ನು ಅಧ್ಯಾಹಾರ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ವಾಕ್ಯ ಅಪೂರ್ಣವಾಗಿದ್ದರಷ್ಟೇ ಅಧ್ಯಾಹಾರ ಮಾಡಬೇಕು. ಅಪೂರ್ಣತ್ವವೆಂದರೆ ಸಾಕಾಂಕ್ಷತ್ವಂ. ವಿಶ್ವಜಿತ ಯಜೇತ ಯಾಗ ಭಾವ್ಯತೆಯ ವಾಕ್ಯವು ನಿರಾಕಾಂಕ್ಷಿತವಾಗಿ ಪೂರ್ಣವಾಗಿದೆ. ಪುನಃ ಅಧ್ಯಾಹಾರ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಫಲವೇ ಇಲ್ಲದ ಕಾರಣ ಪುರುಷ ಪ್ರವೃತ್ತಿ ಕೂಡುವುದಿಲ್ಲ. ಪುರುಷ ಪ್ರವೃತ್ತಿ ಇಲ್ಲದ ಕಾರಣ ವಿಶ್ವಜಿತ ಯಜೇತ ಇತ್ಯಾದಿ ವಾಕ್ಯಗಳು ಅಪ್ರಮಾಣವಾಗುತ್ತವೆ. ಮೀಮಾಂಸಕರ ಮತದಲ್ಲಿ ಕಾರ್ಯತಾಬೋಧಕವಾದರೆ ಮಾತ್ರ ವಾಕ್ಯ ಪ್ರಮಾಣವಾಗುತ್ತದೆ. ವಿಶ್ವಜಿತ ಯಜೇತ ಎಂಬುದು
ಪುರುಷರನ್ನು ಪ್ರವರ್ತನೆ ಮಾಡುತ್ತಿಲ್ಲ, ಆದ್ದರಿಂದ ಅಪ್ರಮಾಣವಾಗಿದೆ ಎಂಬುದಾಗಿ ಪೂರ್ವಪಕ್ಷ. ಸಿದ್ಧಾಂತವೇನು ಅಂತಂದರೆ ಸ್ವರ್ಗಕಾಮಃ ಎಂದು ಫಲಬೋಧಕ ಪದವನ್ನು ಅಧ್ಯಾಹಾರ ಇಲ್ಲಿ ಮಾಡಬೇಕು. ಆದ್ದರಿಂದ ವಿಶ್ವಜಿತ ಯಜೇತ ಎಂಬುದು ಪ್ರಮಾಣವೇ ಆಗಿದೆ. ಏಕೆಂದರೆ ಸ್ವರ್ಗಕಾಮಾಧಿಕರಣದಲ್ಲಿ ಹೇಳಿದಂತೆ ಭಾವನಾವು ವಿಧಿಯಿಂದ ಅವರುದ್ಧವಾಗಿದೆ. ಆದ್ದರಿಂದ ಅಪುಮರ್ತವಾದ ಯಾಗವು ಭಾವ್ಯತ್ವೇನ ಅನ್ವಯವಾಗಿಲ್ಲ. ಆದ್ದರಿಂದ ವಿದ್ಯಂಶದಲ್ಲಿ ವಾಕ್ಯವು ಸಾಕಾಂಕ್ಷಿತವಾಗಿದೆ. ತಪ್ರತ್ಯಯಾರ್ಥವಾದ ವಿಧಿಯು ಸಾರ್ಥಕವಾಗಬೇಕಾದರೆ ವಿಧಿಯಿಂದ ಅವರುದ್ಧವಾದ ಭಾವನದಲ್ಲಿ ಸ್ವರ್ಗವನ್ನೇ ಭಾವ್ಯತ್ವೇನ ಅನ್ವಯ ಮಾಡಬೇಕು. ಅದಕ್ಕೋಸ್ಕರ ಫಲಬೋಧಕವಾದ ಯಾವುದಾದರೊಂದು ಪದವನ್ನು ಅಧ್ಯಾಹಾರ ಮಾಡಲೇಬೇಕು. ಆ ಫಲ ಯಾವುದೆಂದು ಮುಂದಿನ ಸಸ್ವರ್ಗ ಸ್ಯಾತ್ ಸರ್ವಾನ್ ಪ್ರತಿ ಅವಿಶಿಷ್ಟತ್ವಾತ್ ಎಂಬ ಅಧಿಕರಣದಲ್ಲಿ ಸ್ವರ್ಗವೇ ಫಲವೆಂದು ನಿರ್ಣಯಿಸಿದ್ದಾರೆ. ಇಷ್ಟು ಸಿದ್ಧಾಂತ. ಹೀಗೆ ಸ್ವರ್ಗಕಾಮಾಧಿಕರಣದಲ್ಲಿ ಮತ್ತು ವಿಶ್ವಜಿತ್ ಅಧಿಕರಣದಲ್ಲಿ ಫಲ ಮತ್ತು ಅಧಿಕಾರ ಇಲ್ಲದ ಕಾರಣ ಅಪ್ರಾಮಾಣ್ಯವನ್ನೇ ಹೇಳಿ ಪೂರ್ವಪಕ್ಷ ಮಾಡಿದ್ದಾರೆ. ಅದರಂತೆ ಇಲ್ಲಿಯೂ ವಿಷಯಾದಿಗಳಿಲ್ಲದ ಕಾರಣ ತದ್ವಿಜಿಜ್ಞಾಸಸ್ವ ಇತ್ಯಾದಿ ವಾಕ್ಯಗಳು ಅಪ್ರಮಾಣವಾಗಿವೆ. ತಥಾಚ ಇದನ್ನೇ ತಾತ್ಪರ್ಯ ಚಂದ್ರಿಕಾದಲ್ಲಿ ಹೇಳಿದರು. ಯದ್ವಾ ಸ್ವರ್ಗಕಾಮಾಧಿಕರಣ ಪೂರ್ವಪಕ್ಷೇ ವಿಶ್ವಜಿದಧಿಕರಣ ಪೂರ್ವಪಕ್ಷೇ ಚ ಫಲಾಭಾವೇನ ನಿಯೋಜ್ಯಾಭಾವೇನ ಚ ಸ್ವರ್ಗಕಾಮೋ ಯಜೇತ ವಿಶ್ವಜಿತಾ ಯಜೇತ ಇತ್ಯಾದಿ ವಾಕ್ಯಮಿವ ಉಕ್ತರೀತ್ಯಾ ವಿಷಯಾದ್ಯಭಾವೇನ ಉಪಪತ್ತಿ ವಿರೋಧಾತ್ ತದ್ವಿಜಿಜ್ಞಾಸಸ್ವ ಇತ್ಯಾದಿಕಂ ಅಪ್ರಮಾಣಂ ಅಂಥೇಳಿ ಒಟ್ಟಾರೆ ವಿಚಾರ ವಿಧಾಯಕ ವಾಕ್ಯಗಳಿಗೆ ಎರಡು ಗತಿಯನ್ನು ಹೇಳಿದಂತೆ ಆಯಿತು. ಲಿಂಗಾದಿ ಪ್ರತ್ಯಯಗಳ ವಿಧಿಶಕ್ತಿಯು ಕುಂಠಿತವಾಗಿದೆ ಅಂತೊಂದು, ವಿಧಿವಾಕ್ಯಗಳಿಗೆ ಅಪ್ರಾಮಾಣ್ಯ ಹೇಳಬೇಕು ಎಂದು ಎರಡನೇದು. ಚಂದ್ರಿಕೆಯಲ್ಲಿ ಹೇಳಿದ ಈ ಎರಡು ಗತಿಗಳನ್ನು ಟೀಕೆಯಲ್ಲಿ ಹೇಳಿಯೇ ಇಲ್ಲವೆಂದು ಶಂಕೆ ಬಂದರೆ ಟೀಕೆಯಲ್ಲಿ ಹೇಳದೇ ಇದ್ದರೂ ಕೂಡ ಸುಧೆಯಲ್ಲಿ ಹೇಳಿದ್ದಾರೆ ಎಂಬುದಾಗಿ ಮುಂದೆ ಶಂಕಾ ಮಾಡಿ ಉತ್ತರ ಕೊಡ್ತಾ ಇದ್ದಾರೆ. ಸುಧಾದಲ್ಲಿ ಇದನ್ನು ಹೇಳಿದ್ದಾರೆ, ಅದನ್ನೇ ಚಂದ್ರಿಕಾದಲ್ಲಿ ಹೇಳ್ತಾರೆ. ಅತಯೇವ ಉಕ್ತಂ ವಿಚಾರ ವಿಧಾಯಕ ವಾಕ್ಯಾನಾಂ ಗತಿದ್ವಯಂ ಅಭ್ಯುಪೇತ್ಯ ಸುಧಾಯಾಂ ತದ್ವಿಜಿಜ್ಞಾಸಸ್ವ ಇತಿ ಶ್ರುತ್ಯರ್ಥಸ್ಯ ಅದ್ಯಾಪಿ ಅನಿರ್ಣೀತತ್ವೇನ ಇತ್ಯುಕ್ತಂ ಅಂಥೇಳಿ ಹೇಳಿದರು. ನನು ಚ ತದ್ವಿಜಿಜ್ಞಾಸಸ್ವ ಇತಿ ಜಿಜ್ಞಾಸಾಯಾಃ ಶ್ರುತಿವಿಹಿತತ್ವಾತ್ ಕಥಂ ವಿಶೇಷಾದರ್ಶನಂ ಮೈವಂ ವಿನಾ ವಿಚಾರೇಣ ಶ್ರುತ್ಯರ್ಥಸ್ಯ ಅದ್ಯಾಪಿ ಅನಿರ್ಣೀತತ್ವೇನ ಸಂಶಯಾಸ್ಪದತ್ವಾತ್ ಅಂತೇಳಿ ಸುಧಾವಾಕ್ಯ ಹೀಗಿದೆ. ಈ ವಾಕ್ಯದ ತಾತ್ಪರ್ಯ ಏನಂತಂದರೆ, ತದ್ವಿಜಿಜ್ಞಾಸಸ್ವ ಎಂಬ ವಾಕ್ಯದಲ್ಲಿ ವಿಚಾರವು ವಿಹಿತವಾಗಿದೆಯಲ್ಲ ಎಂದು ಆಕ್ಷೇಪಿಸಿ ವಿಚಾರವಿಲ್ಲದೆ ಶ್ರುತ್ಯರ್ಥವು ಇನ್ನೂ ನಿರ್ಣಯವಾಗಿಲ್ಲವೆಂದು ಉತ್ತರಿಸಲಾಗಿದೆ. ಸುಧೆಯ ಈ ವಾಕ್ಯಕ್ಕೆ ಎರಡು ರೀತಿಯಾಗಿ ಅರ್ಥ. ವಿಚಾರ ವಿಧಾಯಕ ವಾಕ್ಯಗಳು ಪ್ರಮಾಣಗಳು ಈ ಪಕ್ಷದಲ್ಲಿ ಲಿಂಗಾದಿ ಪ್ರತ್ಯಯಗಳ ವಿಧಿಶಕ್ತಿಯು ಕುಂಠಿತವಾಗಿರುವುದರಿಂದ ಶ್ರುತ್ಯರ್ಥವು ನಿರ್ಣಯವಾಗಿಲ್ಲ ಒಂದರ್ಥ. ವಿಚಾರ ವಿಧಿಯು ಅಪ್ರಮಾಣ ಎಂಬ ಎರಡನೆಯ ಪಕ್ಷದಲ್ಲಿ ವಿಷಯಾದಿಗಳು ಇಲ್ಲದ್ದರಿಂದ ವಿಚಾರ ವಿಧಿಯು ಅಪ್ರಮಾಣವಾಗಿದೆ, ಆದ್ದರಿಂದ ಶ್ರುತ್ಯರ್ಥವು ನಿರ್ಣಯವಾಗಿಲ್ಲ ಎಂದು ಅರ್ಥ. ಈ ಎರಡು ಅರ್ಥಗಳು ಸುಧಾಕಾರರಿಗೆ ಸಮ್ಮತವೆಂದು ಹೇಗೆ ತಿಳಿಯುತ್ತದೆ ಎಂದರೆ, ಅಲ್ಲೇ ಸುಧೆಯ ಪೂರ್ವಪಕ್ಷದ ಉಪಸಂಹಾರ ಭಾಗದಲ್ಲಿ ಹೀಗೆ ಹೇಳಿದ್ದಾರೆ. ತದೇವಂ ವಿಷಯಾದ್ಯನುಬಂಧ ವಿದುರತ್ವಾತ್ ಜಿಜ್ಞಾಸಾ ಅಕರ್ತವ್ಯತ್ವಾತ್ ತದ್ವಿಧಯೋಪಿ ನ ಪ್ರಮಾಣಂ. ವಿಷಯಾದಿಗಳು ಇಲ್ಲದಿರುವುದರಿಂದ ವಿಚಾರವೂ ಮಾಡಬೇಕಾಗಿಲ್ಲ, ವಿಚಾರ ವಿಧಿ ವಾಕ್ಯಗಳು ಸಹ ಪ್ರಮಾಣವಾಗಲು ಸಾಧ್ಯವಿಲ್ಲ ಎಂದು. ಅಥವಾ ಸುಧೆಯಲ್ಲಿರುವ ಶ್ರುತ್ಯರ್ಥಸ್ಯ ಅದ್ಯಾಪಿ ಅನಿರ್ಣೀತತ್ವೇನ ಎಂಬ ವಾಕ್ಯದ ಜೊತೆಗೆ ತದ್ವಿಧಯೋಪಿ ನ ಪ್ರಮಾಣಂ, ವಿಚಾರ ವಿಧಿ ವಾಕ್ಯಗಳು ಪ್ರಮಾಣವಲ್ಲ ಎಂಬ ವಾಕ್ಯವನ್ನು ಉಪಲಕ್ಷಣವಾಗಿ ಇಟ್ಟುಕೊಳ್ಳಬೇಕು. ಈಗ ಚಂದ್ರಿಕೆಯಲ್ಲಿ ಹೇಳಿದ ಎರಡು ಗತಿಗಳಲ್ಲಿ ಮೊದಲನೆಯ ಗತಿಯನ್ನು ಶ್ರುತ್ಯರ್ಥಸ್ಯ ಇತ್ಯಾದಿ ವಾಕ್ಯದಿಂದ ಸುಧಾಕಾರರು ಹೇಳಿದಂತೆ ಆಯಿತು. ಚಂದ್ರಿಕೆಯಲ್ಲಿ ಹೇಳಿದ ಎರಡನೆಯ ಗತಿಯನ್ನು ತದ್ವಿಧಯೋಪಿ ಇತ್ಯಾದಿ ವಾಕ್ಯದಿಂದ ಸುಧಾಕಾರರು ಹೇಳಿದಂತೆ ಆಯಿತು. ಆದ್ದರಿಂದ ಈ ಎರಡು ಅರ್ಥಗಳು ಕೂಡ ಇಲ್ಲಿ ಲಭಿಸುತ್ತವೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ. ಚಂದ್ರಿಕೆಯಲ್ಲಿ ತಪ್ಪಾಗಿ ಸುಧಾವಾಕ್ಯವನ್ನು ಅನುವಾದಿಸಿದ್ದಾರೆ. ಯಾಕೆಂದರೆ ಚಂದ್ರಿಕೆಯಲ್ಲಿ ತದ್ವಿಜಿಜ್ಞಾಸಸ್ವ ಇತಿ ಶ್ರುತ್ಯರ್ಥಸ್ಯ ಇತ್ಯಾದಿಯಾಗಿ ಸುಧೆಯನ್ನು ಅನುವಾದ ಮಾಡಿದ್ದಾರೆ. ಆದರೆ ಸುಧೆಯಲ್ಲಿ ಹೀಗೆ ಇಲ್ಲವೇ ಇಲ್ಲ, ಕೇವಲ ವಿನಾ ವಿಚಾರಂ ಶ್ರುತ್ಯರ್ಥಸ್ಯ ಎಂದು ಇದೆ. ಯಾವ ಶ್ರುತಿ ಎಂದು ಸುಧೆಯಲ್ಲಿ ಹೇಳದಿರುವಾಗ ನೀವು ತದ್ವಿಜಿಜ್ಞಾಸಸ್ವ ಎಂಬ ಶ್ರುತಿ ಎಂದು ಹೇಗೆ ಹೇಳಿದಿರಿ ಅಂಥೇಳಿ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಹೌದು, ನೀವು ಹೇಳಿದ್ದು ಸರಿ. ಚಂದ್ರಿಕೆಯಲ್ಲಿ ಅನುವಾದಿಸಿದ ವಾಕ್ಯ ಸುಧೆಯ ವಾಕ್ಯ ಅಲ್ಲ, ಆದರೆ ಸುಧಾಕಾರರ ಅಭಿಪ್ರಾಯವು ಹಾಗಿರುವುದರಿಂದ ಅನುವಾದಿಸಲಾಗಿದೆ. ಸುಧೆಯಲ್ಲಿ ಮಾಡಿಕೊಂಡ ಶಂಕಾಭಾಗದಲ್ಲಿ ತದ್ವಿಜಿಜ್ಞಾಸಸ್ವ ಎಂಬ ಶ್ರುತಿಯನ್ನು ಉದಾಹರಿಸಿದ್ದಾರೆ. ಆದ್ದರಿಂದ ಅದಕ್ಕೆ ಸಮಾಧಾನ ನೀಡುವ ವಾಕ್ಯದಲ್ಲಿ ಪುನಃ ಹೇಳುವ ಅವಶ್ಯಕತೆ ಇಲ್ಲದೆ
ಕೇವಲ ಶ್ರುತ್ಯರ್ಥವೆಂದು ಹೇಳಿದರು. ಪೂರ್ವಪ್ರಸಕ್ತವಾದ್ದರಿಂದ ಇಲ್ಲಿರುವ ಶ್ರುತಿಪದದಿಂದ ತದ್ವಿಜಿಜ್ಞಾಸಸ್ವ ಎಂಬ ಶ್ರುತಿಯನ್ನೇ ತೆಗೆದುಕೊಳ್ಳಬೇಕು. ಫುದಿಯಲ್ಲಿರುವ ಎಲ್ಲ ವಾಕ್ಯಗಳನ್ನು ಹಿಂದೆ ಬರೆಯಲಾಗಿದೆ. ಪ್ರಕೃತ ಫುದೆಯಲ್ಲಿರುವ ಎಲ್ಲ ವಾಕ್ಯಗಳನ್ನು ಅನುವಾದ ಮಾಡಿದರೆ ಗೌರವ ಬರುತ್ತದೆ. ಕೊನೆಯದ್ದಷ್ಟೇ ಹೇಳಿದರೆ ಶಿಷ್ಯರಿಗೆ ಅರ್ಥವಾಗುವುದಿಲ್ಲ. ಆದ್ದರಿಂದ ಸುಧಾಕಾರರಿಗೆ ಅಭಿಪ್ರೇತವಾದ ಅರ್ಥವನ್ನು ಇಲ್ಲಿ ವಿವಕ್ಷಿಸಿ ಹಾಗೆ ಹೇಳಿದ್ದಾರೆ. ಆದ್ದರಿಂದ ಏನೂ ತಪ್ಪಿಲ್ಲ ಅಂತ ಈ ರೀತಿಯಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಆಕ್ಷೇಪವನ್ನು ಇಲ್ಲಿ ಪೂರ್ವಪಕ್ಷಗಳು ಮಾಡಿದ್ದಾರೆ. ಇಲ್ಲಿಯ ತನಕ ನೀವು ಹೇಳಿದ್ದು ಫುದೆಯ ಅಭಿಪ್ರಾಯ ಅಲ್ಲೇ ಅಲ್ಲ. ಸ್ವಯುತ್ತೆರೆ ನಮ್ಮಲ್ಲೇ ಕೆಲವರು ಹೀಗೆ ಪ್ರಶ್ನೆ ಮಾಡ್ತಾರೆ. ನೀವು ಹೀಗೆ ಹೇಳಿದ್ದು ಇಲ್ಲಿ ತನಕ ಹೇಳಿದ್ದು ಫುದಾ ಅಭಿಪ್ರಾಯ ಅಲ್ಲೇ ಅಲ್ಲ. ಫುದೆಯ ವಾಕ್ಯಗಳನ್ನು ನೋಡಿದರೆ ನೀವು ಹೇಳಿದ ಅರ್ಥಗಳು ತೋರುವುದೇ ಇಲ್ಲ. ಏಕೆಂದರೆ ತದ್ವಿಜಿಜ್ಞಾಸಸ್ವ ಎಂಬ ಶ್ರುತಿಯು ಜೀವನ ಜಿಜ್ಞಾಸೆಯನ್ನು ವಿಧಿಸುತ್ತದೆ ಎಂದು ಇಟ್ಟುಕೊಂಡರೂ ಶ್ರುತಿವಾಕ್ಯವು ಸರಿಹೊಂದುತ್ತದೆ. ಶ್ರುತಿಯು ಬ್ರಹ್ಮವಿಚಾರ ವಿಧಾಯಕವೆಂದು ಇನ್ನೂ ನಿರ್ಣಯವಾಗಿಲ್ಲವೆಂದೇ ಫುದೆಯ ಅಭಿಪ್ರಾಯ. ಉಪಸಂಹಾರದಲ್ಲಿರುವ ನ ಪ್ರಮಾಣಂ ಎಂಬ ವಾಕ್ಯಕ್ಕೆ ಬ್ರಹ್ಮವಿಚಾರವನ್ನು ವಿಧಿಸುವುದಿಲ್ಲ ಎಂದೇ ಅರ್ಥ. ಈ ಅರ್ಥಕ್ಕೆ ಫುದಾಕಾರರ ಸಮ್ಮತಿ ಇದೆ. ಜನ್ಮಾಧಿಕರಣದಲ್ಲಿ ಈ ವಿಷಯವು ಸ್ಪಷ್ಟವಾಗುತ್ತದೆ ಎಂದು ಫುದೆಯಲ್ಲಿಯೇ ಹೇಳಿದೆ. ಅದೃಷ್ಟದ್ವಾರ ಜೀವನೇ ಸಮಸ್ತ ಜಗತ್ಕಾರಣನಾಗಿದ್ದಾನೆಂದು ಜನ್ಮಾಧಿಕಾರಣದಲ್ಲಿ ಹೇಳಿದೆ. ಹೀಗೆ ಆಕ್ಷೇಪ ಮಾಡಿದರೆ ಸಮಾಧಾನ ಕೊಡ್ತಾರೆ. ಫುದೆಯಲ್ಲಂತೂ ಜೀವಪರತ್ವವನ್ನು ಸ್ಪಷ್ಟವಾಗಿ ಹೇಳಿಲ್ಲ. ಇನ್ನೂ ಆ ಅರ್ಥವನ್ನು ಊಹಿಸಿದರೆ ನ್ಯಾಯ ವಿವರಣಕ್ಕೆ ವಿರೋಧ ಬರುತ್ತದೆ. ಜೀವನ ವಿಷಯದಲ್ಲಿ ಸಂದೇಹಕ್ಕೆ ಅವಕಾಶವೇ ಇಲ್ಲವೆಂದು ನ್ಯಾಯ ವಿವರಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ವಿಚಾರವೇ ಬೇಡವೆಂದು ಪೂರ್ವಪಕ್ಷೀಯ ಅಭಿಪ್ರಾಯ. ಹೀಗಿರುವಾಗ ಜೀವ ವಿಚಾರವನ್ನು ವಿಧಿಸುವುದು ತಪ್ಪಾಗುತ್ತದೆ. ಇಲ್ಲಿ ಗ್ರಂಥಕಾರರು ಸ್ವತಃ ಊಹಿಸಿದ ಪಕ್ಷವನ್ನು ಕೇಚಿತ್ತು ಎಂದು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ ಚಂದ್ರಿಕಾ ವಾಕ್ಯ ಹೀಗಿದೆ. ಕೇಚಿತ್ತು ತದ್ವಿಜಿಜ್ಞಾಸಸ್ವ ಇತ್ಯಾದಿಕಂ ಜೀವಾತ್ಮನೋ ವಿಚಾರ ವಿಧಾಯಕಂ ನತು ಬ್ರಹ್ಮಣಃ ಇತಿ ಸುಧಾಭಿಪ್ರಾಯಃ ಇತ್ಯಾಹುಃ. ತನ್ನ ಜೀವಸ್ಯ ಅಸಂದಿಗ್ಧತ್ವ ಪ್ರತಿಪಾದಕ ನ್ಯಾಯ ವಿವರಣ ವಿರೋಧಸ್ಯ ವಿಚಾರ ಮಾತ್ರಾಕ್ಷೇಪ ಪೂರ್ವ ಪಕ್ಷಾನುಗುಣ್ಯಸ್ಯ ಚ ಉಕ್ತತ್ವಾತ್ ತದೇತದಭಿಪ್ರೇತ್ಯ ಉಕ್ತಂ ನ್ಯಾಯ ವಿವರಣೆ ಜೀವವ್ಯತಿರಿಕ್ತ ಈಶ್ವರಾಭಾವಾತ್ ತಸ್ಯ ಚ ಸ್ವಪ್ರಕಾಶತ್ವಾತ್ ನ ಜಿಜ್ಞಾಸ್ಯತಾ ಇತಿ. ಇಲ್ಲಿಗೆ ಜಿಜ್ಞಾಸಾಧಿಕರಣದ ಪೂರ್ವಪಕ್ಷವೂ ಮುಗಿತು.